ನೋಡಿ ಇವಾಗ ಸುಮಾರು ವೆಬ್ಸೈಟ್ಗಳಲ್ಲಿ ಯಾವ್ಯಾವ ಬ್ಯಾಂಕಲ್ಲಿ ಎಷ್ಟೆಷ್ಟು ಹೋಮ್ ಲೋನ್ ಅಂತ ಅಂದ್ಬಿಟ್ಟು ಬರ್ತೀವಿ. ಮೊದಲ ಥರ ಸೀಕ್ರೆಟ್ ಏನಿಲ್ಲ. ಅಕಸ್ಮಾತ್ ಕೆಲವು ಸಲ ಯಾವುದೋ ಸ್ಕೀಮಲ್ಲಿ ಬೇರೆ ಬ್ಯಾಂಕ್ಗಳು ಕಡಿಮೆಗೆ ಸಾಲ ಕೊಡ್ತೀವಿ, ಕಡಿಮೆ ಬಡ್ಡಿಗೆ ಸಾಲ ಕೊಡ್ತೀವಿ ಅಂತಂದರೆ ಈ ಬಾರೋವರ್ ಕ್ಯಾನ್ ಶಿಫ್ಟ್ ಓವರ್ ಟು ದ ಅದರ್ ಬ್ಯಾಂಕ್ ಬೈ ಪ್ರೀ ಕ್ಲೋಸಿಂಗ್. If you are from nationalized bank to a private bank, it is very easy because there is no pre-closure charges. Suppose ಪ್ರೈವೇಟ್ ಬ್ಯಾಂಕಿಂದ ನ್ಯಾಷನಲೈಸ್ ಬ್ಯಾಂಕ್ ಹೋಗಬೇಕು ಅನ್ನೋದಾದರೆ ಪ್ರೀ ಕ್ಲೋಸರ್ ಕೊಟ್ಟಬೇಕಾಗುತ್ತೆ. ಆ ಪ್ರೀ ಕ್ಲೋಸರ್ ಚಾರ್ಜಸ್ ಕೊಟ್ಟ ಮೇಲೂ ಅಥವಾ ಬೆನಿಫಿಟ್ ಆಗೋಂಗಿದ್ದರೆ ಸುಮಾರು ಜನ ಅದನ್ನು ಶಿಫ್ಟ್ ಮಾಡಿಕೊಂಡು ಹೋಗ್ತಾರೆ. ಉದಾಹರಣೆಗೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ನ್ಯಾಷನಲೈಸ್ ಬ್ಯಾಂಕ್ಗೆ ಗೊತ್ತಿದೆ ನಿಮಗೆ ಅದು. ಅಲ್ಲಿಂದ ಸಾಲ ತಗೊಳ್ಳೋಕ್ಕಿಂತ ಮುಂಚಿತವಾಗಿ ತೊಗೊಂಡು ಬಿಟ್ರೂ ಬೇರೆ ಪ್ರೈವೇಟ್ ಬ್ಯಾಂಕ್ ಅದಕ್ಕಿಂತ 2% 3% ಕಡಿಮೆ ಕೊಡ್ತಾರೆ ಅಂತಂದರೆ ಶಿಫ್ಟ್ ಮಾಡಿಬಿಡ್ತಾರೆ. ಈ 2% 3% ನಮ್ಗೆ ನೋಡೋಕ್ಕೆ ತುಂಬ ಕಡಿಮೆ ಅಂತ ಅನ್ಸಿದ್ರು ಒಟ್ಟು 20 ವರ್ಷಗಳ ಕಾಲ 25 ವರ್ಷಗಳ ಕಾಲ ನಾವು ಅದು ಕೊಡೋ ಹಣ ಸಂದಾಯ ಮರುಪಾವತಿ ಮಾಡೋದಕ್ಕೆ ಒಂದು ಲೆಕ್ಕ ಹಾಕ್ಕೊಂಡ್ರೆ ಲಕ್ಷಾಂತರ ರೂಪಾಯಿಗಳಾಗುತ್ತೆ. ಅದನ್ನು ಲೆಕ್ಕ ಹಾಕಿ ನಾವು ನಿರ್ಧಾರ ಮಾಡಬೇಕಾಗತ್ತೆ.